ಮ್ಯಾಮ್ ಡ್ರೋನ್ ಪ್ರತಾಪ್ ಹೇಗೆ ಮ್ಯಾಮ್ ಆಕ್ಚುಲಿ ಈಗ ಅಂದ್ರೆ ಅವರು ಹಾಸ್ಪಿಟಲ್ ಹೋಗಿ ಬಂದ್ಮೇಲೆ ಎಲ್ಲಾರ್ಗು ಗೊತ್ತಾಗಿದೆ. ಫಸ್ಟ್ ಇಂದ ನೀವು ನೋಡ್ಕೊಂಡ್ ಬರೋದ್ರಿಂದ ಡ್ರೋನ್ ಪ್ರತಾಪ್ ಮೂಡ್ ಹೇಗಿರ್ತವೆ ಮ್ಯಾಮ್? ಅವ್ರು ಅಂದ್ರೆ ನೀವು ಹತ್ರದಿಂದ ನೋಡೋದ್ರಿಂದ ಡ್ರೋನ್ ಪ್ರತಾಪ್ ಹೇಗಿರ್ತಾರೆ ಮ್ಯಾಮ್? ಸ್ವಲ್ಪ ಮೂಡಿನೇ. ಏನಂದ್ರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಮೂಡ್ ಆಫ್ ಅಲ್ಲೇ ಇರ್ತಾನೆ, ಲೇಜಿ ಆಗಿರ್ತಾರೆ. ಅದಾದ್ಮೇಲೆ ಚೆನ್ನಾಗ್ ಆಗ್ತಾರೆ. ಏನಾದ್ರು ಒಂದ್ ಕೆಲ್ಸ ಟಾಸ್ಕ್ ಅಂತ ಕೊಟ್ಟಾಗ ಆಕ್ಟಿವ್ ಆಗ್ಬಿಡ್ತಾರೆ. ದಟ್ ಈಸ್ ಹಿಸ್ ಕ್ಯಾರೆಕ್ಟರ್. ಆ ನಾನು ಮೂಡಿನೇ ಆಕ್ಚುಲಿ. ನನ್ಗೂ ಬೇಜಾರಾಗೋಯ್ತು ಅಂದ್ರೆ ನಾನು ಡೌನ್ ಆಗ್ಬಿಡ್ತೀನಿ. ಅದು ಇಟ್ಸ್ ಕಾಮನ್ ಯಾರಿಗೇ ಆದ್ರೂನು. ಸೊ ಪ್ರತಾಪ್ ಹಾಗೆ ಇದ್ದಿದ್ದು. ಬಟ್ ಯಾವಾಗ ಅವ್ರ ತಂದೆ ತಾಯಿ ಮನೆಗ್ ಬಂದ್ ಆದ್ಮೇಲೆ ಕಂಪ್ಲೀಟ್ಲಿ ಅವ್ರು ಚೇಂಜ್ ಆದ್ರು. ಅವ್ರಿಗೆ ಮನ್ಸಲ್ಲಿದ್ದಂತ ಒಂದು ಭಾರ ಏನಿತ್ತು, ಆ ನೋವು ಏನಿತ್ತು, ಅದು ಕಳ್ಕೊಂಡ್ರು ಅವ್ರು. ಅವತ್ತು ಅವ್ರ ತಂದೆ ಹತ್ರ ಮಾತಾಡಿ, ತಾಯಿ ಹತ್ರ ಮಾತಾಡಿ, ಎಲ್ರ ಜೊತೆಗೆ. ಆಮೇಲೆ ಅವ್ರು ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ಎಲ್ರ ಜೊತೆಗೆ ಚೆನ್ನಾಗಿರು, ಇಲ್ಲಿ ಯಾರು ಕೆಟ್ಟವ್ರಲ್ಲ ನಿನಗೆ, ಎಲ್ರ ಜೊತೆ ಚೆನ್ನಾಗಿರು ಅಂತೆಲ್ಲ ಹೇಳಿ ಹೋದ್ರು. ಸೊ ಅದಾದ್ಮೇಲೆ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ನಗ್ನಗಾಡ್ಕೊಂಡು, ನಾವು ಹಾಡುಗಳು ಹೇಳ್ಕೊಂಡು, ಬೆಳಗ್ಗೆ ಹೊತ್ತು ಡಾನ್ಸ್ ಮಾಡ್ಕೊಂಡು ಕಳೆದಿದ್ದು ಉಂಟು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮನ್ಸು ಸ್ವಲ್ಪ ಹಗುರ ಆಯ್ತು ಅನ್ಸುತ್ತೆ ಪ್ರತಾಪ್ಗೆ. ಅದಕ್ಕೆ ಈಗ ಸ್ವಲ್ಪ ಚೇಂಜ್ ಆಗಿದೆ. ಓಕೆ ಮ್ಯಾಮ್, ಇನ್ನೊಂದೇನಂದ್ರೆ ಯಾಕೆ ವಿನಯ್ ಅವ್ರು ಅಷ್ಟು ಅಗ್ರೆಸಿವ್ ಆಡ್ತಿದ್ದಾರೆ ಮ್ಯಾಮ್ ಮನೆಯಲ್ಲಿ? ಹೊರಗಡೆ ಆಸ್ ಅ ಆಡಿಯನ್ಸ್ ನೋಡಕ್ ಹೋದಾಗ ಕೆಲವೊಬ್ರು ಹೇಳ್ತಾರೆ ನಾ ಬಿಗ್ ಬಾಸ್ ನೋಡೋದಿಲ್ಲ, ಯಾಕಂದ್ರೆ ಅಗ್ರೆಸಿವ್ ತುಂಬಾ ಆಡ್ತಿದ್ದಾರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಅಂತ ಹೇಳ್ತಾರೆ. ನೀವು ನಿಮ್ ಪ್ರಕಾರ ಹೇಗೆ? ಅಗ್ರೆಸಿವ್, ನಾ ಆಗ್ಲೇ ಹೇಳ್ದಾಗೆ ಹೊರಗಡೆ ಬಂದ್ಮೇಲೆನೆ ನನಗೆ ಈ ವಿಷಯ ಗೊತ್ತಾಗಿದ್ದು, ಇಷ್ಟ್ರ ಮಟ್ಟಿಗೆ ಅದು ಹೋಗಿದೆ ಅನ್ನೋದು. ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಟಾಸ್ಕ್ ಅಂತ ಬಂದಾಗ ನಾ ಆಗ್ಲೇ ಹೇಳ್ದೆ, ಸ್ವಲ್ಪ ಕೋಪ ಜಾಸ್ತಿ ವಿನಯ್ಗೆ. ಇಮಿಡಿಯೇಟ್ ಕೋಪ ಬರುತ್ತೆ. ಅದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಮಾಮೂಲಿ ಆಗ್ಬಿಡ್ತಾರೆ. ಅವ್ರದ್ದೇನಾದ್ರು ತಪ್ಪಿದ್ರೆ ಬಂದ್ ಸಾರಿನೂ ಹೇಳ್ತಾರೆ ಅವರು. ಆ ಹೀಟ್ ಆಫ್ ದ ಮೂಮೆಂಟ್ ಏನಾಗ್ಬಿಡುತ್ತೆ ಅಂದ್ರೆ, ಗೆಲ್ಬೇಕು, ಆಡ್ಬೇಕು, ಈ ಟಾಸ್ಕ್ ಆಡ್ಬೇಕು, ಇದ್ರಲ್ಲಿ ನಾವು ಗೆಲ್ಬೇಕು, ನಮ್ ಟೀಮ್ ಗೆಲ್ಬೇಕು ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಆಮೇಲೆ ಕೆಲವೊಂದ್ಸಲ ಅವ್ರ ಕಂಫರ್ಟ್ ಝೋನ್ ಇದೆ. ಈಗ ಕಾರ್ತಿಕ್, ಸಂಗೀತ ಅವರೆಲ್ಲ ಅವ್ರಿಗೆ ಗೊತ್ತಿರುವಂತ ವ್ಯಕ್ತಿಗಳು, ಹೊರಗಡೆ ಅವ್ರಿಗೆ ಪರಿಚಯ ಇದೆ. ಸೊ ಅವ್ರಿಗೆ ಆ ಕಂಫರ್ಟ್ ಝೋನ್ ಇದೆ, ಆ ಲೀನಿಯನ್ಸ್ ಇದ್ದೇ ಇರುತ್ತೆ. ಈಗ ನನಗೆ ನೀವು ಚೆನ್ನಾಗಿ ಪರಿಚಯ ಅಂದ್ರೆ ನನಗೆ ಆ ಲೀನಿಯನ್ಸ್ ನಿಮ್ ಹತ್ರ ಇರುತ್ತೆ. ಸೊ ಪ್ರಾಬ್ಲಿ ಅದೆಲ್ಲ ಕಾರಣ ಅಂತ ಅನ್ಕೋತೀನಿ ನಾನು.